107 ವರ್ಷ ವಯಸ್ಸಿನ ತುಮಕೂರಿನ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರು ದಶಕಗಳ ಹಿಂದೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜು, ಮೈಸೂರಿನ ಮಹಾರಾಜ ಕಾಲೇಜು, ಮೈಸೂರು ವಿಶ್ವವಿದ್ಯಾನಿಲಯದ 2 ಕಣ್ಣುಗಳ ಹಾಗೆ, ಶ್ವಾಸಕೋಶದ ಹಾಗೆ ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದಂಥ ಮಹಾವಿದ್ಯಾಮಂದಿರಗಳು. ವಿಶ್ವವಿದ್ಯಾನಿಲಯದ ಪರವಾಗಿ ಪೂಜ್ಯ ಸ್ವಾಮೀಜಿಯವರನ್ನು ಭೇಟಿಯಾಗಿ ಶತಮಾನೋತ್ಸವ ಸನ್ನಿವೇಶದ ಬಗ್ಗೆ ತಿಳಿಸಿದಾಗ ಶ್ರೀಗಳವರು ಬಹಳ ಸಂತೋಷಪಟ್ಟರು. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ ಆ ದಿನಗಳನ್ನು ತುಂಬ ಆಪ್ಯಾಯಮಾನವಾಗಿ ನೆನೆದುಕೊಂಡು ಅವರು ಮೇಲಿಂದ ಮೇಲೆ ಪುನರುಚ್ಚರಿಸಿದ ಸಂಗತಿ ಎಂದರೆ ಆ ಕಾಲದಲ್ಲಿದ್ದ ಉತ್ತಮ ಶೈಕ್ಷಣಿಕ ವಾತಾವರಣ ಹಾಗೂ ಶಿಷ್ಯವತ್ಸಲರಾದ ಗುರುವರ್ಗ. ಈಗ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಪೂರ್ವಕ ಧ್ವನಿಯನ್ನು ಆಲಿಸೋಣ. ಸೆಂಟ್ರಲ್ ಕಾಲೇಜ್ ಬೆಸ್ಟ್ ಮಾಡ್ತಕ್ಕಂಥದ್ದು ಎಂಬುದು ಒಂದು 2 ಎಕರೆ ಇದ್ದಾವಾಗ ಬೆಂಗಳೂರಿನ ಮೈಸೂರೊಂದು ಸೆಂಟ್ರಲ್ ಕಾಲೇಜ್ ಅಂತಂದರೆ ಗೌರವಾನ್ವಿತ ಸಂಸ್ಥೆಯಾಗಿತ್ತು. ಇಡೀ ಭಾರತಖಂಡದಲ್ಲಿ ಆ ಸಂಸ್ಥೆ ಉಳಿಕೆ ಸುರಕ್ಷಿತ. ಆವಾಗ ಸೆಂಟ್ರಲ್ ಕಾಲೇಜ್ ಅಂತಂದರೆ ಹೆಸರುವಾಸಿಯಾದ ಕಾಲೇಜ್ ಅಂತ ಇರ್ತಿತ್ತು. ಎಲ್ಲಕ್ಕೂ ಅಲ್ಲಿ ಬೆಸ್ಟ್ ಮಾಡ್ತಕ್ಕಂಥ ಭಾಳ ಗೌರವ ಮತ್ತು ಹೆಮ್ಮೆ ಇರ್ತಕ್ಕಂಥ ವಿಷಯವಾಗಿತ್ತು. ಅದರಲ್ಲಿ ಸೆಂಟ್ರಲ್ ಕಾಲೇಜು ಭಾಳ ಉತ್ತಮ ಸೇವಿಸ್ತಕ್ಕಂಥ ವಿಷಯ, ನಮಗೆ ಸಂತೋಷ ಮಾಡ್ತಕ್ಕಂಥ ವಿಷಯ. ನಮ್ಮ ಕಾಲೇಜು, ನಮ್ಮ ಸಂಸ್ಥೆ ಅಂತಕ್ಕಂಥ ಭಾವ ಇವತ್ತು ನಮಗೆ ಅದು ಭಾಳ ಆತ್ಮೀಯ ಮಾಡ್ತಕ್ಕಂಥ ವಿಷಯವಾಗಿದೆ. ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ, ಒಳ್ಳೆಯ ಮಾತಾಡಿಸಿ ಮಾಡ್ತಕ್ಕಂಥದ್ದು ಮತ್ತು ಭಾಳ ಮಾಡ್ತಕ್ಕಂಥ ಸಂತೋಷ ಪಡ್ತಕ್ಕಂಥ ಇವತ್ತು ಆ ಸಂಸ್ಥೆ ಕೊಡ್ತಕ್ಕ ಸೇವೆ ಭಾಳ ಶ್ರೇಷ್ಠವಾಗಿದೆ. ಜಗತ್ತಿನ ಬರಿಗಳಲ್ಲಿ ಸೇವಿಸತಕ್ಕಂಥದ್ದು ಆ ಸಂಸ್ಥೆಯ ಒಂದು ಗೌರವಕ್ಕೆ ಪಾತ್ರವಾಗಿರ್ತಕ್ಕಂಥ ಒಂದು ವಿಷಯ. ಅದು ಸಂಸ್ಥೆಯ ಗೌರವವಾಗಿದೆ. ಒಳ್ಳೆಯ ಉತ್ತಮ ಸಂಸ್ಥೆ ವಾತಾವರಣ ನಮಗೆ ಅವಾಗ ಹೋಗಬೇಕು ಅಂದರೆ ಸಂತೋಷವಾಗ್ತಾ ಇರ್ತವೆ.